ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇವತ್ತೊಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅದು ಭಾಳ ಸ್ಪೆಷಲ್ ಆಗಿ ವಿಡಿಯೋ. ಸೊ ಏನು ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿಯನ್ನು ನಿಮಗೆ ಹೇಳಿಬಿಡ್ತೀನಿ. ಸೊ ಈಗ ಒಂದು ವಾರದ ಹಿಂದೆ ನನಗೆ ನನ್ನ ಒಬ್ಬ ಯೂಟ್ಯೂಬ್ ವಿದ್ಯಾರ್ಥಿಯಿಂದ ಒಂದು ಮೆಸೇಜ್ ಬರ್ತದೆ. ಸರ್, ನಾನು ನಿಮ್ಮ ಯೂಟ್ಯೂಬನ್ನು ಕೌನ್ಸಿಲಿಂಗ್ ಸೆಷನ್ಗಳನ್ನ ಫ್ರೀಯಾಗಿ ಕೊಡ್ತಾ ಇರೋದನ್ನು ನೋಡಿಕೊಂಡು ನಾನು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಒಳ್ಳೆಯ ಮಾರ್ಕ್ಸನ್ನು ತಗೊಂಡು ಅಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೀನಿ. ಸೊ ನನಗೆ ಹೀಗೆ ಒಬ್ಬರು ಒಂದು PU ಕಾಲೇಜ್ ಅಂತ ಗೊತ್ತಿದೆ, ಅವರು ಈ ವರ್ಷ ನೀಟ್ ಲಾಂಗ್ ಟರ್ಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ನಂಬರ್ ನಿಮಗೆ ಕಳಿಸ್ತೀನಿ. ಒಂದು ಒಳ್ಳೆಯ ಉದ್ದೇಶದಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ನಮಗೆ ಹೆಲ್ಪ್ ಮಾಡಿದರೆ ಒಳ್ಳೆಯದಾಗ್ತದೆ. ಅಂದರೆ ಈ ಒಂದು ವಿಷಯ ಏನಿದೆ ಇದು ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ, ಓನ್ಲಿ ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಅಥವಾ ಅಲ್ಲಿ ಹತ್ತಿರ ಇದ್ದವರಿಗೆ ಅಷ್ಟೇ ಗೊತ್ತಾಗದೇನೆ. ಸೊ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ನನ್ನ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದಾರೆ ಅಥವಾ ನನ್ನ ಗ್ರೂಪಲ್ಲಿ ಇದ್ದಾರೆ ಅಥವಾ ನನ್ನ ಪರಿಚಯದವರು ಇದ್ದಾರೆ ಅವರೆಲ್ಲರಿಗೂ ಕೂಡ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಸೊ ನೀವು ಒಂದು ವಿಡಿಯೋ ಮಾಡಿದರೆ ಸಹಾಯ ಆಗ್ತದ ಅಂತ ಹೇಳಿದರು. ಅವನು ಆ ಹುಡುಗ ಹೇಳಿದ, ತೇಜಸ್ ಅಂತ ಹೇಳಿ ಅವನ ಹೆಸರು. ಅದಾದಮೇಲೆ ನನಗೂ ಕೂಡ ಅನ್ನಿಸ್ತು, ಬಟ್ ನನ್ನ ಚಾನಲ್ನ ನೀವು ಯಾರಾದರೂ ಭಾಳ ವರ್ಷಗಳಿಂದ ಫಾಲೋ ಮಾಡ್ತಾ ಇದ್ದರೆ ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಂಡಿರ್ತೀರಿ, ನಾನು ಯಾವುದಕ್ಕೂ ಫೇಕ್ ಪ್ರಮೋಷನ್ಸ್ಗಳನ್ನು ಮಾಡೋದಿಲ್ಲ, ದುಡ್ಡು ತೊಗೊಂಡು ಪ್ರಮೋಷನ್ಗಳನ್ನು ಮಾಡೋದೇ ಇಲ್ಲ. ಹಾಗೆ ಮಾಡಿದರೆ ಸೊ ಇಷ್ಟೊತ್ತಿಗೆ ಬೇಕಾದಷ್ಟು ಮೆಡಿಕಲ್ ಕಾಲೇಜ್ ಬಗ್ಗೆ, BAMS, BHMS, ಇಂಜಿನಿಯರ್ ಕಾಲೇಜ್ ಬಗ್ಗೆ ಬೇಕಾದಷ್ಟು ಮಾಡ್ತಿದೆ. ನಿಮ್ಗೆ ಗೊತ್ತೇ ಇದೆ, ನಂದು RH ಮೆಡ್ಟೆಕ್ ಮೆಂಟರ್ ಅಂಥೇಳಿ ಒಂದು ಸ್ಟಾರ್ಟಪ್ ಇದೆ, ಧಾರವಾಡದಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಸೊ ದಿವಸಕ್ಕೆ ಎಷ್ಟೋ ಕಾಲ್ಗಳು, ತಿಂಗಳಿಗೆ, ವಾರಕ್ಕೆ ಎಷ್ಟೋ ಕಾಲ್ಗಳು ಬರ್ತದೆ. ಸರ್, ನಮ್ಮ ಒಂದು ಕೋರ್ಸ್ ಬಗ್ಗೆ ಮಾತಾಡಿ, ನಿಮ್ಮ ವಿಡಿಯೋಕ್ಕೆ ಇಷ್ಟು ವ್ಯೂಸ್ ಇದ್ದರೆ ಇಷ್ಟು ಒಂದು ಕೊಡ್ತೀವಿ, ಇಷ್ಟು ದುಡ್ಡು ಕೊಡ್ತೀವಿ ಅಂಥೇಳಿ. ಯಾರಾದರೂ ಯೂಟ್ಯೂಬಲ್ಲಿ ನೀವು ಒಂದು 10,000 ಸಬ್ಸ್ಕ್ರೈಬರ್ ಯಾರು ಇದ್ದರೂ ಕೂಡ ನಿಮ್ಗೆ ಗೊತ್ತಿರ್ತದೆ, ನಿಮಗೆ ದಿವ್ಸಕ್ಕೆ 10 ಮೇಲ್ ಬಂದಿರ್ತದೆ ಪ್ರಮೋಷನ್ ಮಾಡಿಕೊಡಿ ಅಂಥೇಳಿ. ಎಷ್ಟೋ ಈ ವಿದ್ಯಾರ್ಥಿಗಳು, ಎಷ್ಟೋ ಪಬ್ಲಿಷರ್ಸ್ಗಳು ಬರ್ತಾರೆ, ನನಗೆ ಬುಕ್ ಪ್ರಮೋಟ್ ಮಾಡಿಕೊಡಿ, ಅದು ಆ ಬುಕ್ ಚಲೋ ಇದೆ ಅಂತ ಹೇಳಿ ಅಂಥೇಳಿ. ಸೊ ಬಟ್ ನಾನು ಆ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗದೇನೆ ಆ ಸಿಸ್ಟಮ್ ಬಗ್ಗೆ ನಾನು ಹೇಳೋದಿಲ್ಲ. ಅದು ನನ್ನ ತೇರಿ. ನಾನು ಸುಮ್ಮನೆ ಪ್ರಮೋಷನ್ ಮಾಡೋದಿಲ್ಲ. ಅವನಿಗೂ ಅದೇ ಹೇಳಿದೆ, ನಾನು ಯಾವುದೇ ರೀತಿ ಪ್ರಮೋಷನ್ನಿಗೆ ದುಡ್ಡು ತಗೊಳ್ಳೋದಿಲ್ಲ, ಪ್ರಮೋಷನ್ ವಿಡಿಯೋನೂ ಕೂಡ ಮಾಡೋದಿಲ್ಲ. ಆದರೆ ಇವರ ಸಿಸ್ಟಮ್ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಸೊ ಯಾವ ರೀತಿ ಬಡ ವಿದ್ಯಾರ್ಥಿಗಳು ಸಹಾಯ ಮಾಡ್ತಾರೆ, ಅವರ ಸಿಸ್ಟಮ್ ಏನಿದೆ, ಸೊ ಅವನ್ನೆಲ್ಲ ನಾನು ನೋಡ್ಕೊಳ್ಬೇಕು ಅಂಥೇಳಿ ಅವರ ಒಂದು ನಂಬರ್ ತೊಗೊಂಡೆ. ಅವರು ಮುರಳಿ ಕೋನ್ರೆಡ್ಡಿ ಸರ್ ಅಂಥೇಳಿ. ಸೊ ಆ ಮುರಳಿ ಸರ್ ನಂಬರ್ ತೊಗೊಂಡು ಅವರಿಗೆ ಕಾಲ್ ಮಾಡಿಬಿಟ್ಟು ಒಂದು ಅರ್ಧ ತಾಸು ಕೂತ್ಕೊಂಡು ಮಾತಾಡಿದೆ. ಅದಾಗಿ ಇಮಿಡಿಯೇಟಾಗಿ ನೆಕ್ಸ್ಟ್ 2 ದಿವಸ ಬಿಟ್ಟು ಲಾಸ್ಟ್ ಸ್ಯಾಟರ್ಡೆ ಹೊರಟು ಸಂಡೇ ನಾನು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಿ ಅಲ್ಲಿ ಇರೋ ಸಿಸ್ಟಮನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ರಿಯಲ್ ಆಗಿ ಏನು ಮಾಡ್ತಾ ಇದ್ದಾರೆ, ಯಾಕಂದರೆ ಸುಮ್ಮನೆ ನಿಮಗೆ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಸೊ ಏನು ಪ್ರೊಸೀಜರ್, ಏನು ಫಂಡ್ ಯಾರು ಕೊಡ್ತಾ ಇದ್ದಾರೆ, ಸೊ ಯಾವ ರೀತಿ ಫಂಡ್ ಕೊಡ್ತಾ ಇದ್ದಾರೆ, ಅದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ ಆಗೋ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ, ಎಲ್ಲವನ್ನು ನೋಡಿಕೊಂಡು ಸ್ಟಡಿ ಮಾಡಿದ ಮೇಲೆ ಸೊ ವೆನ್ ದೇ ಅಪ್ರೋಚ್ ಮೀ, ಸರ್ ನೀವು ಕೂಡ ಈ ಒಂದು ಪಾರ್ಟ್ ಆಫ್ ದ ಇನಿಷಿಯೇಟಿವ್ ಆಗಬೇಕು ಅಂತ ಅಂದಾಗ ಅವರ ಸಿಸ್ಟಮನ್ನು ನೋಡಿ ಅವರು ಮಾಡ್ತಾ ಇರೋದು ಇಟ್ ಈಸ್ ನಾಟ್ ಅ ಬಿಸ್ನೆಸ್, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಮನಸ್ಸಿಗೆ ಅರ್ಥ ಆದಮೇಲೆ ಐ ಅಗ್ರೀಡ್ ಟು ಬಿ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್. ಸೊ ಇದು ಬರೀ ವಿಡಿಯೋ ಮಾಡಿ ಬಿಡ್ತಾ ಇಲ್ಲ, ಇದರಲ್ಲಿ ಯಾರು ಜಾಯ್ನ್ ಆಗ್ತಾರೆ ಅವರಿಗೆ ಕಂಟಿನ್ಯೂಸ್ ಆಗಿ ಮೆಂಟರ್ಶಿಪ್ಪನ್ನು ಕೊಡೋದಾಗಲಿ, ನನ್ನ ಕಡೆಯಿಂದ ಮೆಂಟರ್ಶಿಪ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು, ಈವನ್ ಕೆಮಿಸ್ಟ್ರಿಯಲ್ಲೂ ಕೆಲವು ಚಾಪ್ಟರ್ಗಳನ್ನ ತೊಗೋತೀನಿ ನಾನು ಈ ಒಂದು ನೀಟ್ ಅಕಾಡೆಮಿಯಲ್ಲಿ. ಸೊ ಇವೆಲ್ಲ ಕೆಲಸವನ್ನು ವರ್ಷ ಪೂರ್ತಿಯಾಗಿ ಮಾಡ್ಕೊಳ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ಇದು ಯಾರಿಗೆ ಅಂತ ಅಂದರೆ ಪುವರ್ ಸ್ಟೂಡೆಂಟ್ಸ್ ವಿತ್ 300+ ನೀಟ್ ಸ್ಕೋರ್ ಇನ್ 2025 ಎಕ್ಸಾಮ್. ಸೊ ಅದಕ್ಕೆ ಹೇಗೆ ರಿಜಿಸ್ಟರ್ ಆಗಬೇಕು, ಏನು ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ. ಒಂದು 10 ನಿಮಿಷದ ವಿಡಿಯೋ ಇರ್ತದೆ, ಕರೆಕ್ಟಾಗಿ ಕೇಳ್ಕೊಳ್ಳಿ. ದ ಬೆಸ್ಟ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಫಾರ್ ಪುವರ್ ಸ್ಟೂಡೆಂಟ್ಸ್ ವಿತ್ 300+. ಇದನ್ನು ನಾವು ದುಡ್ಡು ಮಾಡೋದಕ್ಕೆ ಮಾಡ್ತಾ ಇಲ್ಲ. ಸೊ ನಮಗೆ CSR ಅಂದರೆ ಕಂಪನಿಯಲ್ಲಿ ಕೆಲವೊಂದಷ್ಟು ಫಂಡ್ಗಳಿರ್ತದೆ. ಅಂದರೆ ಯಾವುದೇ ಕಾರ್ಪೊರೇಟ್ ಕಂಪನಿ ಇರಲಿ, ಆ ಕಾರ್ಪೊರೇಟ್ ಕಂಪನಿ ಏನಿರ್ತದೆ ಅವರು ಕೆಲವೊಂದಷ್ಟು CSR ಫಂಡ್ ಅಂಥೇಳಿ ತಮ್ಮ ಒಂದಷ್ಟು ಪರ್ಸಂಟೇಜ್ಗಳನ್ನು ಮೀಸಲಾಗಿಡಬೇಕು. ಅದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಈಗ ಈ ಒಂದು ಕಾಲೇಜ್ ಅಥವಾ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡ್ತಾ ಇರುವಂತಹ
ಪರ್ಸನ್ ಏನಿದ್ದಾರೆ ಅವರು IIT ಕಾನ್ಪುರಲ್ಲಿ ಕರೆತು ಇನ್ಫೋಸಿಸಲ್ಲಿ ವರ್ಕ್ ಮಾಡಿಬಿಟ್ಟು ಅವರಿಗೆ ಕಾರ್ಪೊರೇಟ್ ಲೆವೆಲಲ್ಲಿ ಇರುವಂಥ ಕಾಂಟ್ಯಾಕ್ಟ್ಗಳಿಂದಾಗಿ ಸೊ ಅವರಿಗೆ ಅಪ್ರೋಚ್ ಮಾಡಿದಾಗ ಇವರು ಕೂಡ ಒಪ್ಪಿಕೊಂಡು ಇವರಿಗೆ ಆ ಕೆಪಾಸಿಟಿ ಇದೆ ಅನ್ನೋದನ್ನು ಆ ಕಾರ್ಪೊರೇಟ್ ಕಂಪ್ನಿಗಳು ಕೂಡ ಒಪ್ಪಿಕೊಂಡು ಸೊ ಇವರಿಗೆ ಹೆಲ್ಪ್ ಮಾಡ್ತಾ ಇರುವಂಥದ್ದು ಆ ಒಂದು ದುಡ್ಡಿನಲ್ಲಿ ಫ್ರೀ ಆಫ್ ಕಾಸ್ಟ್, ಕಂಪ್ಲೀಟಾಗಿ ಫ್ರೀ ಅಲ್ಲ, ನಾನು ಹೇಳ್ತೀನಿ ಫೀ ಸ್ಟ್ರಕ್ಚರ್ ಏನಿದೆ ಏನು ಅಂಥೇಳಿ. ಸೊ ಪೂರ್ ಸ್ಟೂಡೆಂಟ್ಸ್ಗಳಿಗೆ, ಲೆಸ್ ದೆನ್ 5 lakh ಫ್ಯಾಮಿಲಿ ಇನ್ಕಮ್ ಇರುವಂಥ ವಿದ್ಯಾರ್ಥಿಗಳಿಗೆ, ಸೊ 300ಕ್ಕಿಂತ ಜಾಸ್ತಿ ಅಥವಾ 250ಕ್ಕಿಂತ ಜಾಸ್ತಿ ನೀಟ್ 2025 ಸ್ಕೋರ್ ಇರುವಂಥವರಿಗೆ, ಎಸ್ಪೆಷಲಿ ಓದಬೇಕು ನಾನು ಮಾಡಬೇಕು ಅನ್ನೋ ಹಸಿವು ಇರುವಂಥವರಿಗೆ ಸಹಾಯ ಮಾಡೋದಕ್ಕಾಗಿ ಈ ಒಂದು ಇನಿಷಿಯೇಟಿವನ್ನು ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಐ ಆಮ್ ಆಲ್ಸೋ ಅ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್ ಅನ್ನೋದು ಗೊತ್ತಿರಲಿ. ಏನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲರ್ನರ್ಸ್ ನೀಟ್ ಅಕಾಡೆಮಿ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ದಿಸ್ ಈಸ್ ಫೌಂಡೆಡ್ ಬೈ ಇನ್ ದ ಮೈಸೂರು. ರಿಮೆಂಬರ್, ಇದು ಇರೋದು ಮೈಸೂರಲ್ಲಿ ಇನ್ ಕೊಲಾಬರೇಷನ್ ವಿತ್ ಅ ಲೀಡಿಂಗ್ ಕಾರ್ಪೊರೇಟ್ ಹಾಸ್ಪಿಟಲ್ ಕಾಲ್ಡ್ ನಾರಾಯಣ ಹೃದಯಾಲಯ ಇನ್ ಮೈಸೂರು. ಸೊ ಮೈಸೂರಲ್ಲಿ ಇದ್ದವ್ರಿಗೆ ಗೊತ್ತಿರ್ತದೆ ನಾರಾಯಣ ಹೃದಯಾಲಯ ಕಾರ್ಪೊರೇಟ್ ಹಾಸ್ಪಿಟಲ್ ಏನಿದೆ, ಸೊ ಸಮಾಜದಲ್ಲಿ ಪೂರ್ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಡಾಕ್ಟರ್ ಆಗಿ ಹೊರಹೊಮ್ಮಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು CSR ಫಂಡ್ ಆಕ್ಟಿವಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಲರ್ನರ್ಸ್ ಅಂದರೆ ಲರ್ನರ್ಸ್ PU ಕಾಲೇಜ್ ಅಂತೇಳಿ ಲಾಸ್ಟ್ 10 ವರ್ಷದಿಂದ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇರೋದು, ಒಳ್ಳೆಯ ಸ್ಟೂಡೆಂಟ್ಗಳಿಗೆ ಒಂದು ಟೀಚಿಂಗನ್ನು ಮಾಡ್ತಾ ಇರುವಂಥ ಒಂದು ಕಾಲೇಜ್ ಏನಿದೆ ಅದು ಸ್ಟಾರ್ಟ್ ಮಾಡ್ತಾ ಇರುವಂಥ ಒಂದು ನೀಟ್ ಅಕಾಡೆಮಿ, ದಟ್ ಈಸ್ ಲರ್ನರ್ಸ್ ನೀಟ್ ಅಕಾಡೆಮಿ. ಆ್ಯಂಡ್ ರಿಮೆಂಬರ್, ಐ ವಿಲ್ ಟೆಲ್ ಯು ದ ಡಿಫರೆನ್ಸ್. ಇಟ್ ಈಸ್ ನಾಟ್ ಲೈಕ್ ಅನದರ್ ನೀಟ್ ಅಕಾಡೆಮಿ ವಿಚ್ ಮೇ ಬಿ ಇನ್ ದ ಬೆಂಗಳೂರು ಆರ್ ಧಾರವಾಡ ಆರ್ ಹುಬ್ಳಿ ಆರ್ ದಾವಣಗೆರೆ ಆರ್ ಮಂಗಳೂರು. ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಸ್ಪೆಷಾಲಿಟಿ. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೆಡಿಕಲ್ ಕಾಲೇಜಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು, ಟಾಪರ್ಸ್ ಏನಿದ್ದಾರೆ ಆ ವಿದ್ಯಾರ್ಥಿಗಳು ಬಂದು ನಿಮಗೆ ಮೆಂಟರಿಂಗನ್ನು ಮಾಡುವಂಥದ್ದು. ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಿ, ಎಲ್ಲಿ ತಿದ್ಕೊಳ್ಬೇಕು, ಸೊ ಮೆಡಿಕಲಲ್ಲಿ ಎಲ್ಲಿ ಪ್ರಾಬ್ಲಮ್ಸ್ಗಳು ಆಗ್ತದೆ ಅಂದರೆ ಎಕ್ಸಾಮ್ಸಲ್ಲಿ ಎಲ್ಲಿ ಮಿಸ್ಟೇಕ್ಸ್ಗಳಾಗ್ತದೆ, ಮಿಸ್ಟೇಕ್ ಹೇಗೆ ಮಾಡಬಾರ್ದು, ತಡೆಯಬೇಕು, ಇವೆಲ್ಲವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಇಂಥ ಒಂದು ಫಸ್ಟ್ ಇನಿಷಿಯೇಟಿವ್ ನನಗೆ ಗೊತ್ತಿದ್ದ ಮಟ್ಟಿಗೆ ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇನ್ ಕೊಲಾಬರೇಷನ್ ವಿತ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್. ಸೊ ಇದು ಇರೋದು ಮೈಸೂರಲ್ಲಿ ಲರ್ನರ್ಸ್ ನೀಟ್ ಅಕಾಡೆಮಿ ಅಂತೇಳಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ, ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗಂತೇಳಿ ನಮ್ಮ ಜೊತೆ ಸೇರಿದವರೆಲ್ಲರಿಗೂ ಕೂಡ ನಾವು ಕೋಚಿಂಗನ್ನು ಕೊಡೋದಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ದ ಬಿಲ್ಡಿಂಗ್, ದಿಸ್ ಈಸ್ ದ ಕಾಲೇಜ್. ಲರ್ನರ್ಸ್ ಗ್ಲೋಬಲ್ ಸ್ಕೂಲ್ ಅಂತ ಇದೆ, ಅವ್ರದ್ದು 1 to 10th CBSE ಸ್ಕೂಲ್ ಕೂಡ ಇದೆ. ಅದರ ಜೊತೆಗೆ ಲರ್ನರ್ಸ್ ನೀಟ್ ಅಕಾಡೆಮಿ ಕ್ಲಾಸಸ್ಗಳು ಕೂಡ ಇಲ್ಲಿ ನಡೀತದೆ. ನೀವು ಒಂದ್ಸಾರಿ ಬಂದು ನೋಡ್ಕೊಂಡು ಹೋಗಿ, ಅವರ ಹಾಸ್ಟೆಲ್ ಸಿಸ್ಟಮನ್ನು ನೋಡಿ, ಬ್ಯೂಟಿಫುಲ್ಲಿ ಆಗಿರುವಂಥ ಈ ಬಿಲ್ಡಿಂಗನ್ನು ನೋಡಿ. ಸೊ ಬಿಲ್ಡಿಂಗನ್ನು ಫಸ್ಟ್ ಆಫ್ ಆಲ್ ಈ ಒಂದು ಫೌಂಡರ್ ಏನಿದ್ದಾರೆ, ಸೊ ಮುರಳಿ ಮೋಹನ್ ಕೋನ್ ರೆಡ್ಡಿ ಅನ್ನೋರು, ಅವರು IIT ಕಾನ್ಪುರಿಂದ ಡಿಗ್ರಿಯನ್ನು ತೆಗೆದುಕೊಂಡು ಬಂದಂಥವ್ರು, ಇನ್ಫೋಸಿಸಲ್ಲಿ ಭಾಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದಂಥವ್ರು, ಮೊದಲು ಸಿವಿಲ್ ಇಂಜಿನಿಯರ್ ಕಲಿತು ಕೂಡ, ಸಿವಿಲ್ ಇಂಜಿನಿಯರ್ ಆಗಿದ್ದು ಕೂಡ, ಸೊ ತಮ್ಮ ಒಂದು ಸಾಫ್ಟ್ವೇರ್ ಒಂದು ಇಂಟ್ರೆಸ್ಟಿಂದ ಅದರಲ್ಲಿ ವರ್ಕ್ ಮಾಡಿದಂಥವ್ರು. ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥದ್ದು. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ನಮಗೆ ಒಂದು ಸಂತೋಷವನ್ನು ನೀಡುತ್ತದೆ, ಸೊ ನೆಮ್ಮದಿಯನ್ನು ನೀಡುತ್ತದೆ. ಅಂಥ ಒಂದು ಬಿಲ್ಡಿಂಗ್ ನಿಮಗೆ ಇಲ್ಲಿ ಕಾಣಿಸ್ತದೆ. ಸೊ ವಿತ್ ವೆರಿ ಗುಡ್ ಫುಡ್, ವೆರಿ ಗುಡ್ ಹಾಸ್ಟೆಲ್ ಫೆಸಿಲಿಟಿ ಆ್ಯಂಡ್ ಎವ್ರಿಥಿಂಗ್. then who can apply? First of all ಗೊತ್ತಿರಲಿ, we are going to give it for only 50 students. Remember, 50 ಜನರಿಗೆ ಮಾತ್ರ ಈ ಒಂದು ಫೆಸಿಲಿಟಿಯನ್ನು ಕೊಡ್ತೀವಿ. ಸೊ ರಿಜಿಸ್ಟರ್ ಮಾಡಿದ ಮೇಲೆ ನಮ್ಮ ಕಡೆಯಿಂದ ನಿಮಗೆ ಕಾಲ್ ಬರ್ತದೆ, ಯಾವಾಗ ನೀವು ಕಾಲೇಜಿಗೆ ಬರಬೇಕು ಅಂಥೇಳಿ. ಆ ಇನ್ಸ್ಟಿಟ್ಯೂಷನಿಗೆ ಬರಬೇಕು. ನೀವು ಡೈರೆಕ್ಟಾಗಿ ನಾನು ಎಲ್ಲೋ ಇದ್ದು ನಾನು ಫೀಸ್ ಪೇ ಮಾಡ್ತೀನಿ, ಅಡ್ಮಿಷನ್ ತೊಗೋತೀನಿ ಅಂದರೆ ನಾವು ತೊಗೊಳ್ಳೋದಿಲ್ಲ. ನೀವು ಬರಬೇಕು, ಇನ್ಸ್ಟಿಟ್ಯೂಷನಿಗೆ ಬರಬೇಕು, ಬಂದು ಅಲ್ಲಿ ನೋಡಬೇಕು. ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ, ಆ ಟೆಸ್ಟಲ್ಲಿ ನೀವು ಕ್ವಾಲಿಫೈ ಆಗಬೇಕು. ಸೊ ಮಿನಿಮಮ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಇರ್ಬೋದು, ಅಥವಾ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಸ್ಕ್ರೀನಿಂಗ್ ಟೆಸ್ಟ್ ಇರ್ತದೆ. ಅದಾದಮೇಲೆ ನಮ್ಮ ಮೆಡಿಕೋಸ್ಗಳ ಜೊತೆ 7 ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ MMC ಇಂದ, ಅವ್ರ ಜೊತೆಗೆ ನೀವು ಮಾತಾಡಬೇಕು. ಸೊ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕು. ಅದಾದ ಮೇಲೆ ನೀವು ಜಾಯಿನ್ ಆಗಬೇಕು. ಸುಮ್ಮನೆ ಬಂದು ಸರ್ ನಾನು ಜಾಯಿನ್ ಆಗ್ತೀನಿ ಅಂದರೆ ನಾವು ಜಾಯಿನ್ ಮಾಡಿಸ್ಕೊಳ್ಳೋದಿಲ್ಲ. ಸೊ ಗೊತ್ತಿರಲಿ, ಇದು ಹೇಗೆ ಅಂತಂದರೆ ಮಿನಿಮಮ್ 65% ಕ್ಲಾಸ್ 12ಅಲ್ಲಿ ಇರಬೇಕು, 250 to 300+ ಈಗ ಆಗಿರುವಂಥ ನೀಟ್ ಎಕ್ಸಾಮಿನೇಷನಲ್ಲಿ ಇರಬೇಕು. ಇದು ದಿಸ್ ಇಸ್ ದ ಕ್ರೈಟೀರಿಯಾ ಫಾರ್ ದ ಅಡ್ಮಿಷನ್. ರಿಮೆಂಬರ್, ಎರಡನೇದಾಗಿ ಡ್ರೀಮ್ ಟು ಬಿ ಡಾಕ್ಟರ್. ಆ ಕನಸು ನಿಮ್ಮ ಕಣ್ಣಲ್ಲಿ ಕಾಣಬೇಕು, ನಿಮ್ಮ ಕಣ್ಣಲ್ಲಿ ಆ ಕನಸು ಇರಬೇಕು. ನಾ ಡಾಕ್ಟರ್ ಆಗಬೇಕು, ಆ ಡೆಡಿಕೇಶನ್, ಆ ಫೋಕಸ್ ಮಾಡ್ತೀವಿ ಅನ್ನೋ ಒಂದು ಛಲ ಇರಬೇಕು.
ಅದನ್ನು ಹೇಳಿದ್ದು ನಾನು. ಓದುವ ಹಸಿವೆ ಇರುವವರಿಗೆ ಮಾತ್ರ ಇದು. ಹೊಟ್ಟೆ ತುಂಬಿದವ್ರಿಗೆ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ, ಆ ಹಸಿವೆ ಇದ್ದವ್ರಿಗೆ ಕಲಿಸ್ಬೇಕು ನಾವು. ಸೊ ಓದುವ ಹಸಿವೆ ಇರಬೇಕು, ಬಡವರಾಗಿರಬೇಕು. ನೀವು ಹೇಳ್ಬೋದು ಸರ್ ಶ್ರೀಮಂತರಿಗೆ ಹಸಿವೆ ಇರೋದಿಲ್ಲ, ಇರ್ತದ. ಬಟ್ ಅವರಿಗೆ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಅಕಾಡೆಮಿಗೆ ಸೇರಿಕೊಳ್ಳುವಂತಹ ಒಂದು ಎಬಿಲಿಟಿ ಕೂಡ ಇರ್ತದೆ. ಆದರೆ ಬಡ ವಿದ್ಯಾರ್ಥಿಗಳಿಗೆ ಸೊ ಆ ಕನಸು ಇರ್ತದ, ಬಟ್ ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಫೈನಾನ್ಷಿಯಲ್ ಕಂಡೀಷನ್ ಇರೋದಿಲ್ಲ. ಅಂಥ ಕೇಸಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 5 lakh. ಲೆಸ್ ದೆನ್ 5 lakh ಫ್ಯಾಮಿಲಿ ಇನ್ಕಮ್ ಇರಬೇಕು. ಸೊ ಕಂಪಲ್ಸರಿ ನೀವು ಸ್ಕ್ರೀನ್ ಟೆಸ್ಟ್ ಅಟೆಂಡ್ ಆಗಬೇಕು, ಕಾಲೇಜ್ ಬರಬೇಕು, ಹಾಸ್ಟೆಲ್ ನೋಡಬೇಕು. ಬೇಕಾದ್ರೆ ಅವ್ರಿಗೆ ಕೇಳಿ, ಸರ್ ನಾನು ಒಂದು ದಿವಸ ಹಾಸ್ಟೆಲ್ದಾಗ ಇರ್ತೀನಿ ಅಂತ ಹೇಳಿ ಹಾಸ್ಟೆಲ್ದಾಗ ಊಟ ಮಾಡಿ. ಸೊ ಟಾಕ್ ವಿತ್ ದ ಮೆಂಟರ್ಸ್ ಜೊತೆ ಕೂತ್ಕೊಂಡು ಮಾತಾಡಿ. ದೆನ್ ಸಮಾಧಾನ ಆದರೆ, ಸ್ಕ್ರೀನ್ ಟೆಸ್ಟಲ್ಲಿ ಪಾಸ್ ಆದರೆ ನಾವು ತಗೋತೀವಿ, ಖುಷಿಯಿಂದ ಬನ್ನಿ, ನಿಮ್ಮನ್ನು ಡಾಕ್ಟರ್ ಮಾಡು. ನಾವೇನು ಪ್ರಾಮಿಸ್ ಮಾಡೋದಿಲ್ಲ, ಬಟ್ ಅದಕ್ಕೇನು ಎಫರ್ಟ್ಸ್ ಹಾಕಬೇಕು ಆ ಎಫರ್ಟ್ಸನ್ನು ಇಬ್ಬರು ಹಾಕೋಣಂತೆ. ನೀವು ಒಂದು ಒಳ್ಳೆಯ ಡಾಕ್ಟರ್ ಆಗಿ. ಸೊ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ದಿಸ್ ಕಾಲೇಜ್ ಆ್ಯಂಡ್ ನೀಟ್ ಅಕಾಡೆಮಿ, ಲರ್ನರ್ಸ್ PU ಕಾಲೇಜ್ ಮತ್ತು ಲರ್ನರ್ಸ್ ನೀಟ್ ಅಕಾಡೆಮಿ, ಇದು ಫೌಂಡೆಡ್ ಬೈ ಮುರಳಿ ಮೋಹನ್ ಕೋನ್ರೆಡ್ಡಿ ಅಂಥೇಳಿ IIT ಕಾನ್ಪುರದಿಂದ ಸೊ ತಮ್ಮ ಒಂದು ಮಾಸ್ಟರ್ ಡಿಗ್ರಿಯನ್ನು ಮಾಡಿರುವಂಥದ್ದು. ಇನ್ಫೋಸಿಸ್ ಚೈನಾ ಹೆಡ್, ಇನ್ಫೋಸಿಸಲ್ಲಿ ಹೈಯೆಸ್ಟ್ ಪೊಸಿಷನಲ್ಲಿ ವರ್ಕ್ ಮಾಡಿದಂಥವ್ರು. ಚೈನಾ ಹೆಡ್ ಅಂಥೇಳಿ ಚೈನಾದಲ್ಲಿ ಒಂದು ಇನ್ಫೋಸಿಸ್ ಎಜುಕೇಷನ್ ಸೆಂಟರನ್ನು ಓಪನ್ ಮಾಡಿ ಅದಕ್ಕೆ ಚೈನಾದವರು ಇಷ್ಟು ಖುಷಿಯಾಗಿದ್ದಾರೆ ಅಂತಂದರೆ, ಸೊ ಈ ಒಬ್ಬ ಮುರಳಿ ಸರಿಗೆ ಗೊತ್ತಿರಲಿ, ಚೈನಾದವರು ಯಾರಿಗೂ ಕೊಡದೇ ಇರುವಂಥ ಒಂದು ಹೈಯೆಸ್ಟ್ ಹಾನರರಿ ಚೈನಾ ಸಿಟಿಜನ್ಶಿಪ್ಪನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಅಂಥ ಒಬ್ಬ ವಿದ್ಯಾರ್ಥಿ, ಅಂಥ ಒಬ್ಬ ದೊಡ್ಡ ಮನುಷ್ಯ ಈ ಒಂದು ಕಾಲೇಜನ್ನು ಕಟ್ಟಿರುವಂಥದ್ದು. ಕಾಲೇಜಲ್ಲೂ ಕೂಡ ಈವನ್ PUC ಕಾಲೇಜಲ್ಲೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ಕೋತಾ ಬಂದಿದ್ದಾರೆ. ಇವು ಯಾವುದೂ ಕೂಡ ನಾನು ನಿಮಗೆ ಕಥೆಯನ್ನು ಹೇಳ್ತಾ ಇಲ್ಲ. ಅವರಿರೋದು ಮೈಸೂರು, ನಾ ಇರೋದು ಧಾರವಾಡದಲ್ಲಿ, ಸುಮ್ಮನೆ ಏನೋ ಹೇಳಬೇಕು ಪ್ರಮೋಷನ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. Personally, I went to that center, I have seen the college, I have seen this institution, I have seen the system. ಸೊ ಇವನ್ನೆಲ್ಲ ನೋಡಿಕೊಂಡು ಅದರಿಂದ ಪ್ರಭಾವಿತನಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇರೋದು, ಮತ್ತು ಈ ಒಂದು ಇನಿಷಿಯೇಟಿವ್ ಜೊತೆ ನನ್ನ ಕೈಯನ್ನು ನಾನು ಜೋಡಿಸ್ತಾ ಇರುವಂಥದ್ದು. ಸೊ ಗೊತ್ತಿರಲಿ, ಇದ್ರ ಜೊತೆಗೆ ಸ್ಪೆಷಲ್ ಥಿಂಗ್ ಏನು ಇದರದ್ದು, ಒಂದು ಭಾಳ ಸ್ಪೆಷಲ್ ಥಿಂಗ್ ಏನಂತಂದರೆ, ಸೊ ಮೆಂಟರಿಂಗ್ ಬೈ ಮೆಡಿಕಲ್ ಸ್ಟೂಡೆಂಟ್ಸ್. ಅವರೇನು ಬಂದು ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯನ್ನು ದಿವಸ ಟೀಚ್ ಮಾಡೋದಿಲ್ಲ, ಬಟ್ ಟೀಚಿಂಗ್ಗಿಂತ ಜಾಸ್ತಿ ಬೆಸ್ಟ್ ಟೀಚರ್ಸ್ ಇದ್ದಾರೆ. ಸ್ಮಾರ್ಟ್ ಕ್ಲಾಸ್ ರೂಮ್ ಇದೆ, AI ಜನರೇಟ್ ಕ್ವಶನ್ ಪೇಪರ್ ಆಗ್ತದೆ, ಎಲ್ಲ ಹೌದು, ಎಲ್ಲ ಇದೆ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದ್ರ ಜೊತೆಗೆ ಮೆಂಟರ್ಶಿಪ್ ಭಾಳ ಇಂಪಾರ್ಟೆಂಟ್ ನಮಗೆ. ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಿ, ಮಾರ್ಕ್ಸ್ ಎಲ್ಲಿ ಕಡಿಮೆ ಬೀಳ್ತಾ ಇದೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಗೊತ್ತಿರಲಿ, MMC ಅನ್ನೋ ಒಂದು ಟಾಪ್ ಸೆಕೆಂಡ್ ಕಾಲೇಜ್ ಇದು BMC ಆದಮೇಲೆ ಇಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ ಮೆರಿಟಲ್ಲಿ. ಅಂದರೆ ಸೊ ಈ ವಿದ್ಯಾರ್ಥಿಗಳ ಸ್ಕೋರು ಈ 720ಗೆ 300, 400, 200, 100 ಬಿದ್ದಿದ್ದಲ್ಲ. ಸೊ ದೇ ಹ್ಯಾವ್ ಆಲ್ ಆಫ್ ದೆಮ್ ದೇ ಹ್ಯಾವ್ ಸ್ಕೋರ್ಡ್ 650+. ಮೊನ್ನೆ ಹೋದಾಗ ಅವ್ರನ್ನೆಲ್ಲ ಭೇಟಿ ಆದೆ. ಒಬ್ರು 640 ಅಂತಾರೆ, 50 ಅಂತಾರೆ, 60 ಅಂತಾರೆ, 670 ಅಂತಾರೆ. ಭಾಳ ಖುಷಿಯಾಗಿಬಿಡುತ್ತೆ ನನಗೆ. ಅಂದರೆ ಅವ್ರಿಗೆ ಗೊತ್ತು ಯಾವ ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ಯಾವ ರೀತಿ ಸಕ್ಸಸ್ಸನ್ನು ನಾವು ಪಡ್ಕೊಳ್ಬೋದು. ಅದನ್ನು ನಿಮಗೆ ಮೆಂಟರ್ಶಿಪ್ಪನ್ನು ಮಾಡ್ತಾರೆ ಅಂತ ಅಂದರೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗೋದ್ರಲ್ಲಿ ಎರಡು ಡೌಟೇ ಇಲ್ಲ. ಮೇನ್ ಮೆಂಟರ್ಶಿಪ್ ಯಾರ್ದಿರ್ತದೆ ಅಂದರೆ ಮುರಳಿ ಸರ್ IIT ಕಾನ್ಪುರದಿಂದ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮಾಸ್ಟರ್ ಡಿಗ್ರಿಯನ್ನು ಮಾಡಿ ಇನ್ಫೋಸಿಸಲ್ಲಿ ವರ್ಕ್ ಮಾಡಿ, ಸೊ ಇಲ್ಲಿ ತಮ್ಮ ಒಂದು ಮೊದಲು ಸಣ್ಣವರಿದ್ದಾಗಿಂದನೇ ಒಂದು ಕನಸನ್ನು ಕಂಡಂಥವ್ರು ಅವರು. ಸೊ ಕಾಲೇಜಿಗೆ ಹೋಗುವಂಥ ದಿನಗಳಲ್ಲೇ ಮ್ಯಾಥಮೆಟಿಕ್ಸನ್ನು ಟೀಚ್ ಮಾಡ್ತಾ ತಾವು ಒಂದು ಕಾಲೇಜನ್ನು ಕಟ್ಟಬೇಕು, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ಸೊ ಬಿಸ್ನೆಸ್ ಮೈಂಡ್ ಇಟ್ಕೊಳ್ಳೋದೇನೆ ವರ್ಕ್ ಮಾಡಿದಂಥವ್ರು. ಸೊ ಫೀಸ್ ಯಾಕೆ ತಗೋಸಿ, ಫೀಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಫೆಸಿಲಿಟಿ ಕೊಡಬೇಕು, ಟೀಚರ್ಸಿಗೆ ಸ್ಯಾಲ್ರಿ ಕೊಡಬೇಕು, ಇವೆಲ್ಲ ಹೌದು. ಆದರೆ ಭಾಳ ಇಂಪಾರ್ಟೆಂಟ್ ಅಂದ್ರೇನು, ಭಾಳ ಜನರಿಗೆ ಇರೋದಿಲ್ಲ. ಸೊ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಂಥೇಳಿ. ನೀವು ಹೇಳ್ಬೋದು ಸರ್ ಎಲ್ಲ ನೀಟ್ ಕೋಚಿಂಗ್ ಕ್ಲಾಸಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಏನು ಫ್ರೀಯಾಗಿ ಕೊಡ್ತಾರೋ ಅವರು, ಯಾಕೆ ಫ್ರೀಯಾಗಿ ಕೊಡ್ತಾರೆ ಗೊತ್ತಿರಲಿ. ಮೊದಲೆಲ್ಲ 450+ ಫ್ರೀಯಾಗಿ ಕೊಡ್ತಿದ್ರು. ನೀವು ಬೆಂಗಳೂರಿಗೆ ಹೋಗಲಿ, ಧಾರವಾಡಕ್ಕೆ ಬರ್ರಿ, ಎಲ್ಲೇ ಹೋಗಲಿ 3 ವರ್ಷ ಅಂತೂ 350 ಬಿದ್ದರೆ ನಿಮಗೆ 100% ಫೀಸ್ ಅಂದರೆ ಫೀಸ್ ಇಲ್ಲವೇ ಇಲ್ಲ. 300+ ಇದ್ದರೆ 30% ಫೀಸ್ ಇಲ್ಲ.
ಯಾಕೆ ಕೊಡ್ತಾ ಇದ್ದಾರೆ? ಯಾಕಂದರೆ ಅದೇ ವಿದ್ಯಾರ್ಥಿಗಳೇ ಮುಂದೆ, ಸೊ ಇವರು ಸ್ವಲ್ಪ ಕಷ್ಟಪಡದೇ ಇದ್ದರೂ ಕೂಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ರ್ಯಾಂಕ್ ಬಂದು ಪೋಸ್ಟರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಪೋಸ್ಟರಲ್ಲಿ ಬರುವಂಥ ಫೇಸ್ಗಳವರಾಗಿರಬೇಕು ಅಂತ ಕೊಡ್ತಾರೆ. ಉಳಿದವರಂಥ 100, 200 ಬಿದ್ದಂಥ ವಿದ್ಯಾರ್ಥಿಗಳು ಹೋಗೋದು ಯಾಕೆ ಅಂದರೆ ನಮ್ಮದು ಬರಬಹುದು ಅಂಥೇಳಿ. ಬಟ್ ಗೊತ್ತಿರಲಿ, ಬ್ರಾಂಚಸ್ಗಳು ಬೇರೆ ಬೇರೆ ಬ್ರಾಂಚಸ್ಗಳಿರ್ತವೆ, ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳದ್ದು. ಸೊ ಒಂದು ಬ್ರಾಂಚಲ್ಲಿ ಮಾತ್ರ ರಿಸಲ್ಟ್ ಬರ್ತದೆ, ಟಾಪರ್ಸ್ಗಳನ್ನ ಇಡ್ತಾರೆ, ಟಾಪ್ ಟೀಚರ್ಸ್ಗಳನ್ನ ಇಡ್ತಾರೆ. ಉಳಿದಿರುವಂಥ 10 ಬ್ರಾಂಚ್ಗಳು ಅವರ ಹೊಟ್ಟೆಯನ್ನು ತುಂಬಿಸುವಂತಹ ಒಂದು ಕ್ಲಾಸಸ್ಗಳಾಗಿರ್ತದೆ. ಅವರ ಹೊಟ್ಟೆ ತುಂಬಿಸೋದಕ್ಕೆ ನೀವು ರೀಸನ್ ಆಗಿರ್ತೀರಿ ಅಷ್ಟೇ. ಹೆಸರು ಕೇಳಿ, ದೊಡ್ಡ ದೊಡ್ಡ ಹೆಸರು ಕೇಳಿ ಹೋಗಬೇಡಿ. ಸೊ ನಮ್ಮಲ್ಲಿ ಬರಲಿಲ್ಲ ಅಂದರೂ ಬೇಜಾರಿಲ್ಲ, ಯಾಕಂದರೆ ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ಕೊಟ್ಟು ಕೋಚಿಂಗ್ ಸೇರ್ಕೋಬೋದು. ಆದರೆ ಅಲ್ಲಿ ಹೋಗಿ ಕೇಳಿ. ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಪರ್ಸ್ನಲಾಗಿ ಭೇಟಿಯಾಗಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಡಿಸಿಷನ್ ತೊಗೊಳ್ಳಿ. ಸೊ ಇಲ್ಲಿ ನಿಮಗೆ ಮೇನ್ ಆಗಿ ಮೆಂಟರ್ಶಿಪ್ ಕೊಡುವಂಥವ್ರು ಮುರಳಿ ಸರ್. ಎರಡನೇದಾಗಿ ಡಾಕ್ಟರ್ ನೇಮಿಚಂದ್ರ ಅವರು ಗೋಲ್ಡ್ ಮೆಡಲಿಸ್ಟ್ ಇಂದ MMC ಮೆಡಿಕಲಲ್ಲಿ MBBS ಅಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥ ವಿದ್ಯಾರ್ಥಿ ನಿಮಗೆ ವಾರಕ್ಕೊಂದ್ಸಲ ಬಂದು, ತಿಂಗಳಿಗೊಂದ್ಸಲ ಬಂದು ಮೆಂಟರ್ಶಿಪ್ಪನ್ನು ಕೊಡ್ತಾರೆ. MS ಫ್ರಮ್ ದೆಲ್ಲಿಯಲ್ಲಿ MS ಅನ್ನು ಮಾಡಿ ಈಗ ಏಮ್ಸಲ್ಲಿ ಆ್ಯಸ್ ಅ ಡಾಕ್ಟರ್ ಜಾಯ್ನ್ ಆಗಿರುವಂತಹ ವೆರಿ ಗುಡ್ ಪರ್ಸನಾಲಿಟಿ. ಅವರು ಬಂದು ನಿಮಗೆ ಮೆಂಟರ್ಶಿಪ್ಪನ್ನು ಕೊಡ್ತಾರೆ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಟಚ್ಚನ್ನು ಇಟ್ಕೊಂಡು ನಿಮ್ಮ ಎಲ್ಲ ತಪ್ಪುಗಳನ್ನು ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಹೆಂಗೆ ಕರೆಕ್ಷನ್ ಮಾಡ್ಕೋಬೇಕಂತ ನಿಮ್ಮ ಜೊತೆ ಮಾತಾಡಿ, ನಿಮ್ಮ ಏನು ಪ್ರಾಬ್ಲಮ್ಗಳಿವೆ ಅದನ್ನು ಸಾಲ್ವ್ ಮಾಡಿಸೋದಕ್ಕೆ ಸಹಾಯ ಮಾಡುವಂಥವ್ರು 7 ಮೆಡಿಕೋಸ್ ಫ್ರಾಮ್ MMC ಮೈಸೂರು, ಟಾಪರ್ಸ್ ಇನ್ ನೀಟ್. ಆಬ್ವಿಯಸ್ಲಿ MMC ಮೈಸೂರಲ್ಲಿ ಅವ್ರು ಕಲಿತಾ ಇದ್ದಾರೆ ಅಂದರೆ ಟಾಪರ್ಸ್ ಆಗಿರಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಬಹಳ ಇಂಪಾರ್ಟೆಂಟ್ ಯುನಿಕ್ ಸ್ಪೆಷಲ್ ಥಿಂಗ್ ಏನಂತಂದರೆ 7 ಮೆಡಿಕೋಸ್ ಫ್ರಾಮ್ MMC ಕಾಲೇಜ್. MMCಯಿಂದ ನಿಮಗೆ 7 ಜನ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಬಂದು ನಿಮಗೆ ಮೆಂಟರ್ಶಿಪ್ಪನ್ನು ಕೊಡುವಂಥದ್ದು ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ. ಇಫ್ ಯು ಆರ್ ಅ ಪುವರ್, ನಿಮಗೆ ಕಂಪ್ಲೀಟ್ ದುಡ್ಡು ಕೊಟ್ಟು ಸಹಾಯ ಕಲಿಯೋದಕ್ಕಾಗೋದಿಲ್ಲ, ವರಿ ಮಾಡ್ಕೋಬೇಡಿ, ನಾವಿದ್ದೀವಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಇದ್ರ ಜೊತೆಗೆ ಗೊತ್ತೇ ಇದೆ, ನಾನು ರಾಘವೇಂದ್ರ ಹೆಗಡೆ RH ಕೆಮಿಸ್ಟ್ರಿ, ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ತಿಂಗಳಿಗೊಂದ್ಸಾರಿ, 2 ತಿಂಗಳಿಗೊಂದ್ಸಾರಿ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತೀನಿ. ನಿಮಗೆ ಕ್ಲಾಸಸ್ಗಳನ್ನ ತೊಗೋತೀನಿ. ಕೆಮಿಸ್ಟ್ರಿ ಒಂದು 2-3 ಚಾಪ್ಟರ್ ತೊಗೊಳ್ಳೋಣಂತೆ. ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ನಾನೇನು ಅಷ್ಟು ಬ್ಯಾಡಾಗಿ ಟೀಚ್ ಮಾಡೋದಿಲ್ಲ, ವರಿ ಮಾಡ್ಕೋಬೇಡಿ. ಐ ಆಮ್ ಆಲ್ಸೋ ಗುಡ್ ಟೀಚರ್, ಐ ವಿಲ್ ಪ್ರೂವ್ ದ್ಯಾಟ್, ರೈಟ್? ಸೊ ನನ್ನ ಕಡೆಯಿಂದ ನನ್ನ ಇನ್ವಾಲ್ವ್ಮೆಂಟ್ ಇರ್ತದೆ ಇದರಲ್ಲಿ. ಸೊ ಮತ್ತೇನು ಬೇಕು ನಿಮಗೆ? ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ, ನೀವೊಂದು ನೀಟಲ್ಲಿ ಅಥವಾ ಯಾವುದೇ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕು ಅಂದರೆ 20 to 30% ಅಷ್ಟೇ ಟೀಚರ್ಸದ್ದು, 80% to 70%, 80% ನೀವು ವರ್ಕ್ ಮಾಡಬೇಕು. ಬಟ್ ಆ ವರ್ಕ್ ಮಾಡಬೇಕಾದ್ರೆ ನಿಮ್ಮನ್ನು ಪುಷ್ ಮಾಡೋದಕ್ಕೆ ನಾವಿರ್ತೀವಿ ಜೊತೆಯಲ್ಲಿ. 7 ಜನ ಮೆಡಿಕೋಸ್ ಇರ್ತಾರೆ. ಸೊ ಮೇನ್ ಮೆಂಟರ್ಸ್ ಆಗಿ ನಿಮಗೆ ಯಾವಾಗಲೂ ಪ್ರತಿದಿನ ಸೊ ಮುರಳಿ ಸರ್ ಇರ್ತಾರೆ. ಅವ್ರನ್ನ ನೀವು ಭೇಟಿ ಆದ್ರೇ ಒಂದು ರೀತಿ ಖುಷಿ, ಅವರ ಒಂದು ಎನರ್ಜಿ, ಅವರ ಒಂದು ಎಂಥ್ಯೂಸಿಯಾಸಮ್ ನೋಡಬೇಕು ನೀವು. ಸೊ ಅದ್ರ ಜೊತೆಗೆ ಡಾಕ್ಟರ್ ನೇಮಿಚಂದ್ರ ಅವರು ಇರ್ತಾರೆ, ರೈಟ್? ಸೊ ಇದರ ಜೊತೆಗೆ ನೋಡಿ, ಇದೇ ನಾನು ಹೇಳ್ತಾ ಇರುವಂಥ ಲರ್ನರ್ಸ್ ನೀಟ್ ಅಕಾಡೆಮಿ, ಯು ಕ್ಯಾನ್ ಸಿ ದ್ಯಾಟ್, ರೈಟ್? ಸೊ 1 year ಲಾಂಗ್ ಟರ್ಮ್ ಕೋಚಿಂಗ್ ಇರ್ತದೆ. ಇವರೇ ನೋಡಿ, ನೇಮಿಚಂದ್ರ ಅಂದರೆ ಇವರೇನೆ, ನೇಮಿಚಂದ್ರ, ಯು ಕ್ಯಾನ್ ಸಿ ದ್ಯಾಟ್. ಸೊ ಅವ್ರ ಜೊತೆಗೆ 7 ಮೆಡಿಕೋಸ್, ಕವನ ಅಂತೇಳಿ, ಸ್ನೇಹ, ತನಿಕಾ, ಗಂಗಾ, ತೇಜಸ್, ಪ್ರತೀಕ್, ತೇಜಸ್ BN, 7 ಜನಗಳು ಇರುವಂಥದ್ದು. ಅಂದರೆ ನಿಮಗೆ ಕಂಪ್ಲೀಟಾಗಿ ಹೆಲ್ಪ್ ಮಾಡೋದಕ್ಕೆ. ಅದ್ರ ಜೊತೆಗೆ ಇವರು ನೀಟ್ ಅಕಾಡೆಮಿ ಸ್ಟಾರ್ಟ್ ಮಾಡಿರೋದು ಫಸ್ಟ್ ಟೈಮ್ ಆಗಿದ್ರು ಕೂಡ ಇಷ್ಟರೊಳಗೆ ಇವರ ಒಂದು PU ಕಾಲೇಜಿಂದ ಒಂದು ಒಳ್ಳೆಯ ರಿಸಲ್ಟ್ ಬಂದು ಬೇರೆ ಬೇರೆ ಕಾಲೇಜಲ್ಲಿ ಸೇರ್ಕೊಂಡಂಥ ವಿದ್ಯಾರ್ಥಿಗಳಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ರಿಸಲ್ಟ್ ದಟ್ ಸ್ಪೀಕ್ ದೆಮ್ಸೆಲ್ಸ್. ಅರ್ಪಿತ್ ಗುಪ್ತಾ ಅಂತೇಳಿ 695, 658, 559. ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಏನು ಮಾಡ್ತಾರೆ ಅಂತಂದರೆ ಬೇರೆ ರಾಜ್ಯದ ರಿಸಲ್ಟ್ ತಂದು ಕೂಡ ನಿಮ್ಗೆ ತೋರಿಸ್ಬಿಡ್ತಾರೆ. ಅವರ ರೆಗ್ಯುಲರು, ಅವರ ಲಾಂಗ್ ಟರ್ಮು, ಸೊ ಎಲ್ಲ ರಿಸಲ್ಟ್ ತಂದು ತೋರಿಸ್ತಾರೆ. ಬಟ್ ಇಲ್ಲಿರೋದು ಒಂದೇ, ಇವರ ಒಂದು PU ಕಾಲೇಜ್ ಅಷ್ಟೇ. ಸೊ ನೋಡಿ, ನೀಟ್ ಸ್ಕೋರ್ 559 ಇದೆ. ಇವರು ಆದಿಚುಂಚನಗಿರಿಯಲ್ಲಿ ಕಲಿತಾ ಇದ್ದಾರೆ. ಮಂಡ್ಯದಲ್ಲಿ BGS ಅಲ್ಲಿ ಲಿಂಗಪ್ಪ, ಆದಿಚುಂಚನಗಿರಿ, ಚಾಮುಂಡೇಶ್ವರಿ, ಮಂಡ್ಯ, ಮಡಿಕೇರಿಯಲ್ಲಿ ಕಲಿತಾ ಇದ್ದಾರೆ. ಕಿಮ್ಸ್ ಹುಬ್ಳಿಯಲ್ಲಿ ವಿಜಯ್ N ನಾಯ್ಕ್ ಅಂತೇಳಿ ಕಲಿತಾ ಇದ್ದಾರೆ. ಸೊ ಆಲ್ ದೀಸ್ ಆರ್ ದ ಅಲ್ಯೂಮಿನಿ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಬಟ್ ಈ ವರ್ಷ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಸೊ ಲರ್ನರ್ಸ್ ನೀಟ್ ಅಕಾಡೆಮಿ ಅಂತೇಳಿ. ಸೊ ಜಾಯಿಂಟ್ ಇನಿಷಿಯೇಟಿವ್ ವಿತ್ ದ ಕಾರ್ಪೊರೇಟ್ ಹಾಸ್ಪಿಟಲ್, ನಾರಾಯಣ ಹೃದಯಾಲಯನ ಹೇಳಿರೋದು. ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇದೆ, ಲಿಮಿಟೆಡ್ ಟು ಓನ್ಲಿ 50 ಸ್ಟೂಡೆಂಟ್ಸ್.
50ಕ್ಕಿಂತ ಜಾಸ್ತಿ ನಾವು ತೊಗೊಳ್ಳೋದಿಲ್ಲ, 50 ಜನರು ಅಷ್ಟೇ ತೊಗೋತೀವಿ. ಪರ್ಸನಲೈಸ್ಡ್ ಅಟೆನ್ಷನ್ ಆ್ಯಂಡ್ ಮೆಂಟರ್ಶಿಪ್ ಇರ್ತದೆ, ರಿಸಲ್ಟ್ ಪ್ರೂವನ್ ರಿಸಲ್ಟ್ ಇರ್ತದೆ, ಸಬ್ಜೆಕ್ಟ್ ವೈಸ್ ಅಕಾಡೆಮಿಕ್ ಸಪೋರ್ಟ್ ಆ್ಯಂಡ್ ಟೆಸ್ಟ್ ಸ್ಟ್ರಾಟಜೀಸ್ ಇರ್ತದೆ, ಸ್ಟ್ರಕ್ಚರ್ ಡೈಲಿ ಶೆಡ್ಯೂಲ್ ಇರ್ತದೆ. ಸೊ ಇವೆಲ್ಲವೂ ಇರುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಭಾಳ ವೆರಿ ಇಂಪಾರ್ಟೆಂಟ್. ಭಾಳಷ್ಟು ಜನರ ಹತ್ರ ದುಡ್ಡು ಇರ್ತದೆ, ಬಟ್ ಎಲ್ಲರೂ ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಬಟ್ ಇಲ್ಲಿ ಈ 50 ಜನ ಸ್ಟೂಡೆಂಟ್ಗಳಲ್ಲಿ ಯಾರು ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟನ್ನು ತಗೋತಾರೆ, ಯಾರು ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟನ್ನು ತಗೋತಾರೆ, ಅಂತಹ ವಿದ್ಯಾರ್ಥಿಗಳ ಕಂಪ್ಲೀಟ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ಸುಮ್ಮನೆ ಪ್ರಮೋಟ್ ಮಾಡೋದಕ್ಕೆ ಹೇಳ್ತಾ ಇರೋದಲ್ಲ, ಕಂಪ್ಲೀಟ್ 5 ಇಯರ್ಸ್ ಮುಂದಿನ MBBS ಫೀಸನ್ನು CSR ಫಂಡ್ ಅಡಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುವಂಥ ದಾನಿಗಳನ್ನು ಹುಡುಕಿ ನಿಮಗೆ ಹೆಲ್ಪ್ ಮಾಡಿಸುವಂಥ ಜವಾಬ್ದಾರಿ ಲರ್ನರ್ಸ್ ನೀಟ್ ಅಕಾಡೆಮಿ ಮುರಳಿ ಸರ್ ಅವರದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 50 ಜನ ಸ್ಟೂಡೆಂಟ್ಸ್ ತಗೋತೀವಿ. ಸೊ ಪ್ಯೂರ್ ಗೌರ್ಮೆಂಟ್ ಕಾಲೇಜಲ್ಲಿ ನೀವು ಸೀಟ್ ತಗೊಳ್ಳೋ ಹಾಗೆ ಆದರೆ ಆ 5 ವರ್ಷದ MBBS ಕಂಪ್ಲೀಟ್ ಕೋರ್ಸ್ ಫೀಸ್, ಓಕೆ, ಹಾಸ್ಟೆಲ್ ಫೀಸ್ ನೀವು ಕೊಡಬೇಕು ಯಾವ ಕಾಲೇಜ್ ಸೇರ್ತಿರೋದು, ಬಟ್ ಕಂಪ್ಲೀಟ್ ಕೋರ್ಸ್ ಫೀಸ್ 65,000 rupees ಪರ್ ಇಯರ್ ಏನಿದೆಯಲ್ಲ, ಸೊ ಕಂಪ್ಲೀಟ್ ಕೋರ್ಸ್ ಫೀಸ್ CSR ಫಂಡ್ ಅಡಿಯಲ್ಲಿ ಬೇರೆ ಬೇರೆ ದಾನಿಗಳನ್ನು ಹುಡುಕಿ ನಿಮಗೆ ಹೆಲ್ಪ್ ಮಾಡಿಸುವಂಥ ಜವಾಬ್ದಾರಿ ನಮ್ಮದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ವೆರಿ ಗುಡ್ ಅಪಾರ್ಚುನಿಟಿ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇಟ್ ಈಸ್ ನಾಟ್ ಅ ಸಿಂಪಲ್ ಪ್ರಮೋಷನ್, ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ನಮ್ಮ ಸ್ಪೆಷಾಲಿಟಿ ಏನಂದರೆ ಓನ್ಲಿ 50 ಸ್ಟೂಡೆಂಟ್ಸ್, ಟೋಟಲ್ ಫೀಸ್ ಎಷ್ಟಾಗಾದರೆ 2 lakh rupees. ಹಾಗಾದ್ರೆ 2 ಲಕ್ಷ ಕೊಡಬೇಕಾ? ಇಲ್ಲ, ವರಿ ಮಾಡ್ಕೋಬೇಡಿ. ಇದರಲ್ಲಿ 1.4 lakh ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. CSR ಫಂಡ್ ಅಡಿಯಲ್ಲಿ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ ಕಡೆಯಿಂದ ನಿಮಗೆ ಸೊ ಸ್ಕಾಲರ್ಶಿಪ್ ಬರ್ತದೆ. ನೀವು ಪೇ ಮಾಡೋದು ಅಂದರೆ ಪೇರೆಂಟ್ಸ್ ಪೇ ಮಾಡೋದು ಎಷ್ಟು ಅಂದರೆ 60,000 ಫಾರ್ ಫುಡ್ ಆ್ಯಂಡ್ ಹಾಸ್ಟೆಲ್. ರಿಮೆಂಬರ್, ಓನ್ಲಿ 60,000 ಫಾರ್ ಫುಡ್ ಆ್ಯಂಡ್ ಹಾಸ್ಟೆಲ್. ಗೊತ್ತಿರಲಿ, ನಿಮ್ಮ PUCಗೂ ಕೂಡ 3 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ನೀವು. ಸೊ 60,000 ಫಾರ್ ಫುಡ್ ಆ್ಯಂಡ್ ಹಾಸ್ಟೆಲ್, ವೆರಿ ಇಂಪಾರ್ಟೆಂಟ್. ಫಿಲ್ ದ ಗೂಗಲ್ ಫಾರ್ಮ್, ನಾವು ಒಂದು ಗೂಗಲ್ ಫಾರ್ಮ್ ತೋರಿಸ್ತೀನಿ, ಅದನ್ನು ಫಿಲ್ ಮಾಡಿದ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಟೆಂಡ್ ದ ಸ್ಕ್ರೀನ್ ಟೆಸ್ಟ್, ಇದು ಕಂಪಲ್ಸರಿ. ಸ್ಕ್ರೀನ್ ಟೆಸ್ಟ್ ಅಟೆಂಡ್ ಮಾಡಿ, ಟಾಕ್ ವಿತ್ ದ ಮೆಂಟರ್ಸ್, ದೆನ್ ಜಾಯಿನ್. ಮೆಂಟರ್ಸ್ ಜೊತೆ ಮಾತಾಡಿ ಅದಾದಮೇಲೆ ಜಾಯಿನ್ ಆಗಿ. ಸೊ ಜಾಯಿನ್ ಆಗೋದಕ್ಕಿಂತ ಮುಂಚೆ ಸ್ಕ್ರೀನ್ ಟೆಸ್ಟ್ ಅಟೆಂಡ್ ಆಗಬೇಕು. ಸೊ ಸ್ಯಾಟಿಸ್ಫೈ ಆಗಬೇಕು. ನೀವು ನಿಜವಾಗ್ಲೂ 5 lakhಕ್ಕಿಂತ ಕಡಿಮೆ ನಿಮ್ಮ ಇನ್ಕಮ್ ಇರಬೇಕು, ಕಲಿಯುವಂಥ ಹಸಿವಿರಬೇಕು, ಡಾಕ್ಟರ್ ಆಗುವಂಥ ಕನಸಿರಬೇಕು. ಅಂಥವರಿಗೆ ಮಾತ್ರ ನಾವು ಹೆಲ್ಪ್ ಮಾಡುವಂಥದ್ದು. ಸೊ ಕೇವಲ 50 ಜನ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಸೊ ಈ ಒಂದು ಗೂಗಲ್ ಫಾರ್ಮ್ ಏನಿದೆ, ಈ ಗೂಗಲ್ ಫಾರ್ಮ್ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ, ಪಿನ್ ಮಾಡಿರ್ತೀನಿ, ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಸೊ ಅದರ ಒಂದು ಯುಟಿಲೈಸೇಷನ್ ತಗೊಳ್ಳಿ. ಗೂಗಲ್ ಫಾರ್ಮಲ್ಲಿ ಭಾಳ ಸಿಂಪಲ್ ಇದೆ. ಗೂಗಲ್ ಫಾರ್ಮ್ ಫಿಲ್ ಮಾಡೋದು ಕೂಡ ಭಾಳ ಸಿಂಪಲ್ಲು, ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ. ರೈಟ್? ಸೊ ಈ ರೀತಿ ಒಂದು ಗೂಗಲ್ ಫಾರ್ಮನ್ನು ತೋರಿಸ್ತೀವಿ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಸೊ ನಿಮ್ಮ ಒಂದು ನೀಟ್ ಎಸ್, ಸೊ ಇದರಲ್ಲಿ ನಿಮ್ಮ ನೀಟ್ ಅಪ್ಲಿಕೇಶನ್ ನಂಬರ್ನ ಹಾಕಿ, ನಿಮ್ದು ಏನು ನೀಟ್ ಅಪ್ಲಿಕೇಶನ್ ನಂಬರ್ ಇದೆ ಆ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಹಾಕಿ, ಅದಾದಮೇಲೆ ನೀಟ್ ಸ್ಕೋರನ್ನು ಹಾಕಿ. ಈಗ ನಿಮ್ಮ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇದೆ, ಇದನ್ನು ಹಾಕಿ. ನೀವು ರಿಸಲ್ಟ್ ಬಂದ ಮೇಲೆ ಈ ಗೂಗಲ್ ಫಾರ್ಮನ್ನು ಫಿಲ್ ಮಾಡ್ತಾ ಇದ್ದರೆ, ಸೊ ಅಲ್ಲಿ ನೀವು ನೀಟ್ ಸ್ಕೋರ್ ನೀವು ಎಕ್ಸಾಕ್ಟಾಗಿ ಹಾಕಿ. ನೇಮ್ ಆಫ್ ದ ಸ್ಟೂಡೆಂಟ್, ನಿಮ್ಮ ನೇಮನ್ನು ಹಾಕಿ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡ್ ಹೇಗಿದೆ ಹಾಗೆ. ಫಾದರ್ ಗಾರ್ಡಿಯನ್ ನೇಮನ್ನು ಹಾಕಿ. ನೇಮ್ ಆಫ್ ದ PU ಕಾಲೇಜ್, ನೀವು ಯಾವ ಒಂದು PU ಕಾಲೇಜಲ್ಲಿ ಕಲ್ತಿದ್ದೀರಿ ಅನ್ನೋದನ್ನು ಹಾಕಿ. ಸೊ ಸೆಕೆಂಡ್ PUC ಪರ್ಸಂಟೇಜನ್ನು ಹಾಕಿ, ಅಡ್ರೆಸ್ಸನ್ನು ಬರೀರಿ. ಸೊ ಸಿಂಪಲ್ಲಾಗಿ ಅಡ್ರೆಸ್ಸನ್ನು ಹಾಕಿ, ಕಾಂಟ್ಯಾಕ್ಟ್ ನಂಬರ್ನ ಆ್ಯಡ್ ಮಾಡಿ. ಇದು ಭಾಳ ಇಂಪಾರ್ಟೆಂಟು, ಕಾಂಟ್ಯಾಕ್ಟ್ ನಂಬರ್ ಆ್ಯಡ್ ಮಾಡಿ, ರೆಫರ್ಡ್ ಬೈ ಅಂತೇಳಿ ಬರೀರಿ. ಸೊ ನೀವು ನನ್ನ ವಿಡಿಯೋವನ್ನು ನೋಡ್ಕೊಂಡು ಹೋಗ್ತಾ ಇದ್ದರೆ RH ಕೆಮಿಸ್ಟ್ರಿ ಅಂತ ಹಾಕಿ, ಇಲ್ಲ ರಾಘವೇಂದ್ರ ಹೆಗಡೆ ಅಂತ ಹಾಕಿ, ರೆಫರ್ಡ್ ಬೈ ಏನಿದೆ ಅಂತ ಹಾಕಿ. ಅಥವಾ ನಿಮಗೆ ಈ ಒಂದು ಬೇರೆ ಯಾರ್ದು ಸೋರ್ಸಿಂದ ಪೇಪರಿಂದ ಗೊತ್ತಾದರೆ ಸೊ ನ್ಯೂಸ್ ಪೇಪರ್ ಅಂತ ಹಾಕಿ. ಸೊ ನಿಮಗೆ ಬಿಟ್ಟಿದ್ದು. ಸೊ ಅದಾದಮೇಲೆ ಸಬ್ಮಿಟ್ ಮಾಡಿ. ದಟ್ ಈಸ್, ಇದು ಸಬ್ಮಿಟ್ ಮಾಡಿದ ಮೇಲೆ ಸಬ್ಮಿಟೆಡ್ ಅಂತ ಬರ್ತದೆ. ಇದಾದ ಮೇಲೆ ಒಂದು 2 ದಿವಸ ಆದಮೇಲೆ ನಮ್ಮ ಕಡೆಯಿಂದ ಕಾಲ್ ಬರ್ತದೆ ನಿಮಗೆ, ಯಾವಾಗ ಸ್ಕ್ರೀನ್ ಟೆಸ್ಟನ್ನು ಇಟ್ಕೊಂಡಿದ್ದೀವಿ, ಅಥವಾ ನಿಮ್ಮ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡಿ ಅದರ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ. ಸೊ ಯಾವಾಗ ಸ್ಕ್ರೀನ್ ಟೆಸ್ಟನ್ನು ಇಟ್ಕೊಂಡಿದ್ದೀವಿ, ಯಾವಾಗ ನೀವು ಬರಬೇಕು, ಅಟೆಂಡ್ ಆಗಬೇಕು ಅಂಥೇಳಿ. ರೈಟ್? ಸೊ ಲೈಕ್ ದಿಸ್ ಇಟ್ ವಿಲ್ ಬಿ ದೇ. ಸೊ ಇದರ ಜೊತೆ ರೈಟ್, ಸೊ ಬೆಸ್ಟ್ ಏನು ಹಾಗಾದರೆ, ಇದು ಟೀಚಿಂಗ್ ಸಿಸ್ಟಮ್ ಏನಿದೆ,
ಬೆಸ್ಟ್ ಆ್ಯಂಡ್ ಸ್ಪೆಷಲ್ ಲರ್ನಿಂಗ್ ಮೆಥಡ್ಸನ್ನು ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಹಾಗಾದರೆ ಏನದು? ಸೊ ಹೌ ಟು ಲರ್ನ್, ಇದನ್ನು ನಾವು ಫೋಕಸ್ ಮಾಡ್ತೀವಿ. ಹೇಗೆ ಕಲಿಬೇಕು ಅದು ಆ ಒಂದು ಫೋಕಸ್ ಇರ್ತದೆ ಟೀಚರ್ಸ್ ಕಡೆಯಿಂದ, ಮೆಂಟರ್ಸ್ ಕಡೆಯಿಂದ. ಫಿಲಾಸಫಿ ಟು ಮೇಕ್ ಇಂಡಿಪೆಂಡೆಂಟ್ ಲರ್ನರ್ಸನ್ನಾಗಿ ನಿಮ್ಮನ್ನು ಮಾಡುವಂಥ ಒಂದು ಕೆಲಸ ನಮ್ಮದಾಗಿರ್ತದೆ. ಅಂದರೆ ಮೀನಿಂಗ್ ಏನು? ಸೊ ನೀವು ಇಲ್ಲೂ ಒಂದೇ ಅಂದರೆ ಇಲ್ಲಿ ಏನು ನೀವು ನೀಟ್ ಅಕಾಡೆಮಿಯಲ್ಲಿ ಕಲಿಬೇಕಾದ್ರೆ ಟಾಪರ್ ಆಗಿ ಬೇರೆ ಮೆಡಿಕಲ್ ಕಾಲೇಜ್ ಹೋಗೋದಷ್ಟೇ ಅಲ್ಲ, ನೀವು ಇಲ್ಲಿ ಕಲ್ತಿರುವಂಥ ಲರ್ನಿಂಗ್ ಮೆಥಡ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ನೀವು ಕಲಿತಾ ಇರುವಂತಹ ಮೆಡಿಕಲ್ ಕಾಲೇಜಲ್ಲೂ ನೀವು ಟಾಪರ್ ಆಗಬೇಕು. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ MBBS ಅಂದರೆ ನೀಟ್ ಎಕ್ಸಾಮ್ ಚೆನ್ನಾಗಿ ಮಾಡ್ಕೊಂಡ್ರೆ ಆಗೋದಿಲ್ಲ. ಮುಂದೆ ನೀವು ಯಾವ ಡಿಗ್ರಿಗೆ ಹೋಗ್ತೀರಿ ಅದನ್ನು ಟಾಪ್ ಮಾಡಬೇಕು. ಆ ಟಾಪ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಏನು ಹೆಲ್ಪ್ ಬೇಕು ಅದನ್ನು ನಾವು ಮಾಡಿರ್ತೀವಿ. ಅಂದರೆ ನಿಮ್ಮ ಒಂದು ಕಂಪ್ಲೀಟ್ ಮೋಲ್ಡ್ ಮಾಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗಿರ್ತದೆ. ಇಂಟಿಗ್ರೇಟೆಡ್ ಸ್ಟಡಿ ಟೆಕ್ನಿಕ್ಸ್ಗಳನ್ನು ನಾವು ತಗೊಳ್ಳೋದು. ಅಂದರೆ ಇಲ್ಲಿ ನಾವು 5W1H ಟೆಕ್ನಿಕ್ಸ್ ಅಂತ ಹೇಳ್ತೀವಿ. 5W ಅಂದ್ರೇನು? ಸೊ ನಮಗೆ ನಾವೇ ಕ್ವಶನ್ಸನ್ನು ಹಾಕ್ಕೊಳ್ಳೋದು. ವಾಟ್ ಈಸ್ ದಿಸ್, ಹೂ ಈಸ್ ದಿಸ್, ವೆನ್ ಈಸ್ ದಿಸ್, ವೈ ಈಸ್ ದಿಸ್, ವೇರ್ ಈಸ್ ದಿಸ್. ಇಂತಹ 5W ಮತ್ತು 1H ಅಂದರೆ ಹೌ ಈಸ್ ದಿಸ್. ಸೊ ಇವನ್ನೆಲ್ಲ ಮಾಡ್ಕೊಳ್ಳೋದು. ಫಿನ್ಮೆನ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೀವಿ. ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಒಂದು ಲರ್ನಿಂಗ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುವಂಥ ಕೆಲಸ ಆಗ್ತದೆ. ಸೊ ಓದುವಂಥ ಮೆಥಡ್ ಯಾವ ರೀತಿ ಇರ್ತದ ಅಂತ ಅಂದರೆ, ಸೊ ಗೊತ್ತಿರಲಿ, ಇಲ್ಲಷ್ಟೇ ನೀವು ಟಾಪ್ ಮಾಡೋದಲ್ಲ. ನಿಮಗೆ ಅದೇ ಹೇಳಿದ್ದು, ನಿಮಗೆ ಕಲಿಯುವಂಥ ಹಸಿವೆ ಇರಬೇಕಷ್ಟೇ. ಹಸಿವೆ ಇಲ್ಲದಾಗ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ. ಹಸಿವೆ ಇದ್ದರೆ ಮುಂದೆ ನೀವು ಹೋಗುವಂಥ ಡಿಗ್ರಿಯಲ್ಲೂ ನೀವು ಟಾಪ್ ಆಗಬೇಕು. ಇದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಂತ ಅಂದರೆ ಆರ್ಟ್ ಆಫ್ ಲಿವಿಂಗ್ ಅಂತ ಕೇಳಿರ್ತೀರಲ್ವಾ? ಆರ್ಟ್ ಆಫ್ ಲಿವಿಂಗ್ ಅಂತ ಕೇಳಿರ್ತೀರಿ ಬೆಂಗಳೂರಲ್ಲಿ. ಆರ್ಟ್ ಆಫ್ ಲಿವಿಂಗ್ ಶ್ರೀ ರವಿಶಂಕರ್ ಗುರೂಜಿ ಅವರದು. ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ನಿಮಗೆ ವೀಕ್ಲಿ ಒನ್ಸ್ ಬಂದು ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಡಿಫ್ರೆಂಟ್ ಟೆಕ್ನಿಕ್ಸ್ಗಳನ್ನು ಹೇಳ್ಕೊಡ್ತಾರೆ. ಧ್ಯಾನವನ್ನು ಮಾಡೋದನ್ನು ಹೇಳ್ಕೊಡ್ತಾರೆ. ಹೇಗೆ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಸಮಾಜದಲ್ಲಿ ಹೇಗೆ ನಾವು ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಒಟ್ಟಿನಲ್ಲಿ ಟೋಟಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ಆರ್ಟ್ ಆಫ್ ಲಿವಿಂಗ್ ಅವರು ಬಂದು ನಿಮಗೆ ಇಲ್ಲಿ ಕಲಿಸುವಂಥದ್ದು. ಗೊತ್ತಿರಲಿ, ಈ ಒಂದು PU ಕಾಲೇಜ್ ಇನಾಗ್ರೇಟ್ ಮಾಡೋದಕ್ಕೇನೆ ರವಿಶಂಕರ್ ಗುರೂಜಿಯವರು ಬಂದಿದ್ದರು. ಈ ಒಂದು PU ಕಾಲೇಜಿಗೆ ಅಡಿಗಲ್ಲನ್ನು ಹಾಕೋದಕ್ಕೆ 10 ವರ್ಷದ ಹಿಂದೆ ನಾರಾಯಣ ಮೂರ್ತಿಯವರು ಬಂದಿದ್ದರು, ಇನ್ಫೋಸಿಸ್ ಫೌಂಡರ್. ಅಂದರೆ ಅಂಥವ್ರ ಜೊತೆ ಎಲ್ಲ ವರ್ಕ್ ಮಾಡಿ ಅವರ ಎಕ್ಸ್ಪೀರಿಯನ್ಸನ್ನು ತೊಗೊಂಡು ಬಂದು ನಿಮಗೋಸ್ಕರ ದಾರಿಯನ್ನು ಎಳಿತಾ ಇರುವಂಥ ಕೆಲಸವನ್ನು ಮುರಳಿ ಸರ್ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ನಿಮಗೆ ಕಂಪ್ಲೀಟ್ ಸಪೋರ್ಟ್ ಇರ್ತದೆ. ವೀಕ್ಲಿ ಒನ್ಸ್ ಬಂದು ಸೆಷನ್ಗಳನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲ ಇರೋದರಿಂದ ನಿಮ್ಮ ಮಾನಸಿಕ ಬೆಳವಣಿಗೆಗೂ ಕೂಡ ಇದು ಭಾಳ ಹೆಲ್ಪ್ ಆಗ್ತದೆ. ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತೀವಿ. AI ಜನರೇಟೆಡ್ ಕ್ವಶನ್ ಪೇಪರ್ ಅಕಾರ್ಡಿಂಗ್ ಟು ದ ಲರ್ನಿಂಗ್ ಮೆಥಡ್ಸ್, ಅಕಾರ್ಡಿಂಗ್ ಟು ದ ಡಿಫಿಕಲ್ಟ್ ಲೆವೆಲ್, ಅಕಾರ್ಡಿಂಗ್ ಟು ದ ಲರ್ನಿಂಗ್ ಲೆವೆಲ್ AI ಜನರೇಟೆಡ್ ಕ್ವಶನ್ ಪೇಪರ್ನ ಯೂಸ್ ಮಾಡ್ತೀವಿ. ಮಾಡರ್ನ್ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆರ್ಟ್ ಆಫ್ ಲಿವಿಂಗ್ ಎಕ್ಸಸೈಸ್ ನಾನು ಆಲ್ರೆಡಿ ಹೇಳಿರೋ ಹಾಗೆ. ಸ್ಮಾರ್ಟ್ ಕ್ಲಾಸ್ ರೂಮ್ಗಳಿವೆ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ಯೂಸ್ ಮಾಡ್ತೀವಿ. ಭಾಳ ಇಂಪಾರ್ಟೆಂಟು ಮ್ಯಾಥಮೆಟಿಕಲ್ ಟೀಚಿಂಗ್ ಫ್ರಮ್ ದ IIT ಕಾನ್ಪುರ್ ಅಲ್ಯುಮ್ನಿ ಈಸ್ ನಥಿಂಗ್ ಬಟ್ ಮುರಳಿ ಸರ್ ನಿಮಗೆ ಟೀಚ್ ಮಾಡ್ತಾರೆ. ನೀವು ಭಾಳ ವಿಚಿತ್ರ ಅನ್ಸ್ಬೋದು, ಸರ್ ನೀಟ್ ಮಾಡೋದಕ್ಕೆ ಹೋಗಿದ್ವಿ, ನಾವು ಮ್ಯಾಥಮೆಟಿಕ್ಸ್ ಯಾಕೆ ಬೇಕು? ಮ್ಯಾಥಮೆಟಿಕ್ಸ್ ಇಲ್ಲದೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಗೊತ್ತಿರಲಿ. ರೈಟ್? ಹೇಗೆ? ಬಿಕಾಸ್ ಈ ವರ್ಷ ಬಂದಂಗೆ ನೆಕ್ಸ್ಟ್ ಇಯರ್ ಫಿಸಿಕ್ಸ್ ಪೇಪರ್ ಬಂದರೆ ಮ್ಯಾಥಮೆಟಿಕ್ಸ್ ನಾಲೆಜ್ ಇಲ್ಲದೆ ಸಾಲ್ವ್ ಹೆಂಗೆ ಮಾಡ್ತೀರಿ ನೀವು? ಗೊತ್ತಿರಲಿ, ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ನ ಸಾಲ್ವ್ ಮಾಡೋದು, ಪ್ರಾಬ್ಲಮ್ ಅಪ್ರೋಚ್ ಮಾಡೋದಕ್ಕೆ ಕ್ಯಾಲ್ಕುಲಸ್ಸು, ಟ್ರಿಗ್ನಾಮೆಟ್ರಿ ಇವನ್ನೆಲ್ಲ ಬೇಸಿಕ್ ಲೆವೆಲ್ ಆದ್ರೂ ಕಲ್ತ್ಕೋಬೇಕಲ್ವಾ? ನೀವು PUC ಕಲ್ತಿರ್ತೀರಿ, ಬಟ್ ಮರ್ತು ಬಿಟ್ಟಿರ್ತೀರಿ. ಇಲ್ಲಿ ಅದನ್ನು ರಿಫ್ರೆಶ್ ಮಾಡುವಂಥ ಕೆಲಸ ಆಗಬೇಕಲ್ವಾ? ಆ ಮ್ಯಾಥಮೆಟಿಕಲ್ ಅಪ್ರೋಚ್ ಫಾರ್ ದ ಫಿಸಿಕ್ಸ್ ವಿಲ್ ಬಿ ಟಾಟ್ ಬೈ IIT ಆ್ಯಂಡ್ ಕಾನ್ಪುರ್. ಈ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ನಿಮಗೆ 50 ಜನ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡುವಂಥ ಜವಾಬ್ದಾರಿ ನಮ್ಮದು. ಅಲ್ಲಿ ಕೊಟ್ಟಿರುವಂಥ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಂದರೆ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. 9916933202 8078115720. ದಿಸ್ ನಂಬರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಾಡಿ, ಸಿಸ್ಟಮ್ ಬಗ್ಗೆ ಮಾತಾಡಿ ಅನ್ನೋದಕ್ಕಿಂತ ನಾನು ಹೇಳೋದು, ಅವ್ರ ಜೊತೆ ಕೇಳಿ, ಅಪಾಯಿಂಟ್ಮೆಂಟ್ ತೊಗೊಂಡು ಯಾವಾಗ ಬರಬೇಕು, ನೀವು ಇರ್ತೀರಾ ಅಂತ ಕೇಳಿ ಹೋಗಿ ಭೇಟಿಯಾದ್ರೇ ಮುಂದಿಂದು ಕರೆಕ್ಟಾಗಿ ನಿಮಗೆ ಅರ್ಥ ಆಗ್ತದೆ. ಇದರ ಜೊತೆಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್. ಯಾಕೆ ಅಂತಂದರೆ ಇವರು ಮಾಡ್ತಾ ಇರೋದು ನನಗೆ ಲೈಕ್ ಆಗಿದೆ. ನನ್ನ ಒಂದು ಮೆಂಟ್ಯಾಲಿಟಿ ಏನಿದೆ ಮ್ಯಾಚ್ ಆಗ್ತಾ ಇದೆ. ಬರೀ ದುಡ್ಡು ಬಿಸ್ನೆಸ್ಸು ಅಂದರೆ ಆಗೋದಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡಬೇಕು. ಆ ಒಂದು ರೀಸನ್ನಿಗೆ ನನ್ನ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಅವರಿಗೆ ಇರ್ತದೆ. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಸಿಸ್ಟಮ್. ಐ ಆಮ್ ಗೋಯಿಂಗ್ ಟು ಟೇಕ್ ಸಮ್ ಚಾಪ್ಟರ್ಸ್ ಇನ್ ಕೆಮಿಸ್ಟ್ರಿ. ಐ ಆಮ್ ಗೋಯಿಂಗ್ ಟು ಕೌನ್ಸಿಲ್ ದ ಸ್ಟೂಡೆಂಟ್ಸ್. ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ಅಸ್.
ಸೊ ನಾವೆಲ್ಲರೂ ಕೂಡಿ ನಮ್ಮ ಟೀಮ್ ಮತ್ತು ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಹಂಗ್ರಿನೆಸ್ ಫಾರ್ ದ ಡ್ರೀಮ್ ಟು ಬಿಕಮ್ ಅ ಡಾಕ್ಟರ್, ಇವೆಲ್ಲ ಇದ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದಾಗೋಣಂತೆ. ಸೊ ಟೀಚರ್ಸ್ ಕೂಡ ಟಾಪ್ ನಾಚ್ ಟೀಚರ್ಸ್ ಇದ್ದಾರೆ. ನಿಮಗೆ ಸ್ಪೆಷಲ್ ಚಾಪ್ಟರ್ಸ್ಗಳಿಗೆ ಡಿಫಿಕಲ್ಟಿ ಲೆವೆಲ್ ಚಾಪ್ಟರ್ ಇವರಿಗೆ ಕಲಿಸೋದಕ್ಕೆ ಹೊರಗಿಂದ, ಆಂಧ್ರ ಕಡೆಯಿಂದ, ಬೇರೆ ಬೇರೆ ಕಡೆಯಿಂದ ಬೆಸ್ಟ್ ಇನ್ಸ್ಟಿಟ್ಯೂಷನ್ಗಳ ಒಂದು ಟೀಚರ್ಸ್ಗಳನ್ನು ಕರೆಸಿ ನಿಮಗೆ ಟೀಚಿಂಗ್ ಮಾಡುವಂಥ ಕೆಲಸ ಆಗ್ತದೆ. ಯಾವುದ್ರ ಬಗ್ಗೆನೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಟ್ರಸ್ಟ್ ಇರಲಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇರಲಿ, ನಮಗೆ ನಿಮ್ಮ ಮೇಲೆ ನಂಬಿಕೆ ಇರ್ತದೆ. ಈ ಟ್ರಸ್ಟ್ ಬಿಲ್ಡಿಂಗ್ ಆಗುವಂಥ ಕೆಲಸ ಆಗಲಿ. ಸೊ ದ್ಯಾಟ್ ನಾನು ಈ ಒಂದು ಗೂಗಲ್ ಫಾರ್ಮ್ ಲಿಂಕನ್ನು ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ, ಫಿಲ್ ಮಾಡಿ. ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್, ನಿಮ್ಮ ಒಂದು ಇಂಟ್ರೆಸ್ಟನ್ನು ನೋಡಿಕೊಂಡು ಸ್ಕ್ರೀನ್ ಟೆಸ್ಟ್ ಮಾಡಿ ನಾವು ಸ್ಟೂಡೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಸೆಲೆಕ್ಟ್ ಆದರೆ ಮುಖತಃ ಭೇಟಿಯಾಗೋಣಂತೆ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.